Hello, in this video I'm showing what is a cost sheet and how we preparations of cost sheet. First of all, what do you mean by a cost sheet? A cost sheet, it is a statement which shows a breakup and build up a cost. It is a document which provides for the assembly of the detailed cost of the cost center or cost unit. ನೋಡಿ ಇಲ್ಲಿ ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕಾದ್ರೆ ಆ ವಸ್ತುವಿಗೆ ತಗಲುವಂಥ ಒಂದು ಯಾವುದೇ ವೆಚ್ಚಗಳನ್ನು ಅಂದರೆ ಪ್ರತ್ಯಕ್ಷ ವೆಚ್ಚ ಮತ್ತು ಪರೋಕ್ಷ ವೆಚ್ಚಗಳನ್ನು ಒಳಗೊಂಡಂತೆ ಆ ಒಂದು ವಸ್ತುವಿಗೆ ಬೆಲೆಯನ್ನು ಕಂಡುಹಿಡುವುದಕ್ಕೋಸ್ಕರ ಮತ್ತು ಲಾಭಾಂಶವನ್ನು ಒಳಗೊಂಡಂತೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಒಂದು ಕಾಸ್ಟ್ ಸ್ಟೇಟ್ಮೆಂಟನ್ನು ಪ್ರಿಪ್ರೇಷನ್ಸ್ ಮಾಡ್ತೇವೆ. ಇದು ಬಿಟ್ಟು ಹೌ ದ ಫೈನಾನ್ಷಿಯಲ್ ಅಕೌಂಟಿಂಗ್ ವಿ ಪ್ರಿಪೇರ್ಡ್ ಲೈಕ್ a final accounts like trading, profit and loss account and preparations of balance sheet. These accounts we prepared for the purpose of to know the profit as well as to know the financial position of a business concern. In the same manner, here cost sheet, it is a statement we prepared all the direct and indirect expenses to estimate the value of selling prices or maybe sales, and also we know that a profit. Okay, so this is a cost sheet we prepare for the purpose of a profit and fixation of the selling prices. ಹಾಗಾದರೆ ಇಲ್ಲಿ ಯಾವ ಒಂದು ಯೂಸಸ್ ಆಗುತ್ತೆ ಕಾಸ್ಟ್ ಶೀಟಿಂದ, ಉಪಯೋಗತೆ ಏನಾಗುತ್ತೆ, ಉಪಯುಕ್ತತೆ ಅಂತ ನಾವು ಕರಿತೀವಿ. ಇಲ್ಲಿ ಮೊದಲಿಗೆ ದ ಯೂಸಸ್ ಆಫ್ ದ ಕಾಸ್ಟ್ ಶೀಟ್, ದಟ್ ಈಸ್ ಎ ಪ್ರೆಸೆಂಟೇಷನ್ ಆಫ್ ಕಾಸ್ಟ್ ಇನ್ಫಾರ್ಮೇಷನ್. ಆ ಒಂದು ವೆಚ್ಚದ ಒಂದು ಮಾಹಿತಿಯನ್ನು ಒಳಗೊಂಡಂತೆ ಇದು ಶೋ ಮಾಡಿಕೊಡುತ್ತೆ ನಮಗೆ. ಆ್ಯಂಡ್ ಡೆಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸಸ್, ಒಂದು ವಸ್ತುವಿಗೆ ಮಾರಾಟದ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ನೆಕ್ಸ್ಟ್ ಇಸ್ ಅಸರ್ಟೈನ್ಮೆಂಟ್ ಆಫ್ ದ ಪ್ರಾಫಿಟಬಿಲಿಟಿ, ಒಂದು ಲಾಭಾಂಶವನ್ನು ಕಂಡುಹಿಡಲಿಕ್ಕೆ ಇದು ಕಾಸ್ಟ್ ಶೀಟ್ ಬಹಳ ಅನುಕೂಲಕಾರಿಯಾಗುತ್ತೆ. ನೆಕ್ಸ್ಟ್ ಪ್ರಿಪರೇಷನ್ಸ್ ಆಫ್ ಲೈಕ್ ಎ ಪ್ರಾಡಕ್ಟ್ ವೈಸ್ ಆ್ಯಂಡ್ ಲೊಕೇಶನ್ ವೈಸ್ ಕಾಸ್ಟ್ ಅನಾಲಿಸಿಸ್, ಒಂದು ವಸ್ತುವಿನ ಮತ್ತು ಸ್ಥಳದ ನಿರ್ಧಾರತೆಯನ್ನು ನಿರ್ಧರಿಸುವಂಥ ಒಂದು ವೆಚ್ಚಗಳನ್ನು ಒಳಗೊಂಡಂತೆ ಇದು ನಿರ್ಧರಿಸುತ್ತೆ. ನೆಕ್ಸ್ಟು ಇಂಟರ್ ಫರ್ಮ್ ಆ್ಯಂಡ್ ಇಂಟ್ರಾ ಫರ್ಮ್ ಕಾಸ್ಟ್ ಕಂಪ್ಯಾರಿಸನ್, ಅಂದರೆ ಕಾಸ್ಟ್ ಕಂಪ್ಯಾರಿಸನ್ಸ್ನ ಇದು ಬಹಳ ಮಾಡಲಿಕ್ಕೆ ನಮಗೆ ಇದು ಬಹಳ ಅನುಕೂಲಕಾರಿಯಾಗುತ್ತೆ. ಆ್ಯಂಡ್ ಪ್ರಿಪರೇಷನ್ಸ್ ಆಫ್ ಕಾಸ್ಟ್ ಎಸ್ಟಿಮೇಷನ್ ಫಾರ್ ಸಬ್ಮಿಟಿಂಗ್ ಟೆಂಡರ್ ಆರ್ ಕೊಟೇಶನ್. ನೋಡಿ, ನಾವು ಕಾಸ್ಟ್ ಎಸ್ಟಿಮೇಟ್ ಅಂದರೆ ಒಂದು ವಸ್ತುವಿನ ಬೆಲೆಯನ್ನು ನಾವು ಎಷ್ಟು ಅಂತ ಮಾಡ್ಕೊಳ್ಳಿಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಮೆಟೀರಿಯಲ್ನ ಆರ್ಡರ್ನ ಮಾಡಲಿಕ್ಕೆ ವಿ ಪ್ರಿಪರೇಷನ್ಸ್ ಆಫ್ ಟೆಂಡರ್ ಆರ್ ಕೊಟೇಶನ್, ಅಂದರೆ ವಸ್ತುವಿನ ಬೆಲೆ ಎಷ್ಟಿದೆ ಅಂತ ನಾವೇನು ಮಾಡ್ತೀವಿ, ಒಂದು 3 ಸಂಸ್ಥೆಗಳಲ್ಲಿ ನಾವು ಕೊಟೇಶನ್ಸನ್ನು ತಗೊಳ್ತೀವಿ. 3 ಸಂಸ್ಥೆಗಳ ಕೊಟೇಶನ್ಸನ್ನು ಕೊಡಲಾಗುವುದು. ಅದರಲ್ಲಿ ಯಾವುದು ಬೆಸ್ಟ್ ಪ್ರೈಸಸ್ ಇರುತ್ತೋ ಆ ಒಂದು ಬೆಸ್ಟ್ ಪ್ರೈಸಲ್ಲಿ ನಾವೇನು ಮಾಡ್ಕೊಳ್ಬೋದು, ಕೊಟೇಶನ್ಸ್ ನಾವು ನಿಗದಿಯನ್ನು ಮಾಡ್ಕೊಳ್ಬೋದು. ನೆಕ್ಸ್ಟು ದ ಪ್ರಿಪರೇಷನ್ಸ್ ಆಫ್ ಅ ಬಡ್ಜೆಟ್. ಬಡ್ಜೆಟ್ ಅಂದರೆ ಏನು, ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಆರ್ ಮೇ ಬಿ ಜನರೇಟಿಂಗ್ ದ ಇನ್ಕಮ್ಸ್. ಸೊ ಲೈಕ್ ಈ ಬಡ್ಜೆಟನ್ನು ಮುಂಗಡ ಪತ್ರವನ್ನು ಮಾಡಲಿಕ್ಕೆ ಇದು ಬಹಳ ಅನುಕೂಲಕಾರಿಯಾಗುತ್ತೆ. ನೆಕ್ಸ್ಟು ಡಿಸ್ಕ್ಲೋಸರ್ ಆಫ್ ಆಪರೇಷನಲ್ ಎಫಿಷಿಯನ್ಸಿ ಫಾರ್ ಕಾಸ್ಟ್ ಆಫ್ ಕಂಟ್ರೋಲ್, ಅಂದರೆ ಒಂದು ವೆಚ್ಚದ ನಿಯಂತ್ರಣವನ್ನು ಮಾಡಲಿಕ್ಕೆ ದಿಸ್ ಈಸ್ ಎ ಕಾಸ್ಟ್ ಶೀಟ್ ಈಸ್ ವೆರಿ ಹೆಲ್ಪ್ಫುಲ್. ಓಕೆ, ಇಷ್ಟು ದ ಯೂಸಸ್ ಆಫ್ ದ ಕಾಸ್ಟ್ ಶೀಟ್. ಸೊ ಈಗ ನಾವು ಮುಂದಿನದಾಗಿ ನೋಡ್ಕೊಳ್ಳೋಣ. ಯಾವುದು ಅಂತಂದರೆ ಹೌ ದ ಕಾಸ್ಟ್ ಶೀಟ್ ಇಸ್ ದೇರ್ ಆರ್ 2 ಫಾರ್ಮ್ಯಾಟ್ ಇದೆ. ಇಲ್ಲಿ 2 ಫಾರ್ಮ್ಯಾಟ್ಗಳಿದೆ ಕಾಸ್ಟ್ ಶೀಟ್ನಲ್ಲಿ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು. ಒಂದು ನಾನು ಫಸ್ಟ್ ಮಾಡ್ತಾ ಇರೋದನ್ನು ಶಾರ್ಟ್ಕಟ್. ಓಕೆ, ಸೊ ನೆಕ್ಸ್ಟ್ ನಾನು ಹೇಳ್ಕೊಡೋದು ಯಾವುದು ಅಂತಂದರೆ ಇನ್ ಡೀಟೇಲ್ಸ್ ಅಂದರೆ ಯಾವ್ಯಾವ್ದು ಬರುತ್ತೆ, ಆಯಿತಾ. ಇಲ್ಲಿ ನೋಡ್ಕೊಳ್ಳಿ, ಈಗ ಫಸ್ಟು ದ ಕಾಸ್ಟ್ ಶೀಟ್ ಫಾರ್ ದ ಮಂತ್ ಆಫ್, ಫಾರ್ ದ ಇಯರ್, ಲೈಕ್ ಮೇ ಬಿ. ನೆಕ್ಸ್ಟ್ ಹಿಯರ್ ಔಟ್ಪುಟನ್ನು ನೀವು ಬರೀತೀರಾ. ಸೊ ಇದಾದಮೇಲೆ ನೆಕ್ಸ್ಟು 3 ಕಾಲಮ್ಸ್ ಹಾಕೊಳ್ತೀರಾ. ನೆಕ್ಸ್ಟ್ ದೇರ್ ಆರ್ 3 ಕಾಲಮ್ಸ್. ಸೊ ಪ್ರಿಪರೇಷನ್ಸ್ ಆಫ್ 3 ಕಾಲಮ್ ಲೈಕ್ ಈಸ್ ಅ ಪರ್ಟಿಕ್ಯುಲರ್ ಕಾಲಮ್. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಇನ್ ಬ್ರಾಕೆಟ್ ಇನ್ ರುಪೀಸ್. ನೆಕ್ಸ್ಟು ಕಾಸ್ಟ್ ಪರ್ ಯೂನಿಟ್ ಇನ್ ರುಪೀಸ್. ಓಕೆ, ಸೊ ಹಿಯರ್ ದ ಫಸ್ಟ್ ಸ್ಟೆಪ್ ಈಸ್ ಏನಂತ ಮಾಡ್ಕೊಳ್ತೀರಾ ಅಂತಂದರೆ, ನೀವು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ 3 ಕೂಡ ಏನು ಮಾಡ್ಕೊಳ್ತಾರೆ ಅಂದರೆ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಸರ್, ಕೆಲವೊಂದು ವೇಳೆ ಡೈರೆಕ್ಟ್ ಮೆಟೀರಿಯಲ್ಗೆ ಆ್ಯಡ್ ಪರ್ಚೇಸಸ್, ನೆಕ್ಸ್ಟು ಆ್ಯಡ್ ಅದರ್ ಎಲ್ಲ ಎಕ್ಸ್ಪೆನ್ಸನ್ನು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಮೈನಸ್ ಮಾಡ್ಕೊಳ್ತೀವಿ, ಆಯಿತಾ, ಈ ಫಾರ್ಮೆಟ್ನಲ್ಲಿ. ಸೊ ಇಲ್ಲಿ ನಾವು ಶಾರ್ಟ್ಕಟ್ ಇಡ್ತೀನಿ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು 3 ಆ್ಯಡ್ ಮಾಡಿಕೊಂಡ್ರೆ ವಿ ಗೆಟ್ ದ ವ್ಯಾಲ್ಯೂಸ್ ಪ್ರೈಮ್ ಕಾಸ್ಟ್. ಓಕೆ, ಪ್ರೈಮ್ ಕಾಸ್ಟ್. ಫ್ರಮ್ ದ ಪ್ರೈಮ್ ಕಾಸ್ಟಲ್ಲಿ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್.
ಈ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಯಾವುದು? ದ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ನಾನು ಕೆಲವೊಂದು ಮುಂದೆ ಫಾರ್ಮ್ಯಾಟನ್ನು ಹೇಳ್ಕೊಡ್ತೀನಿ. ಫ್ಯಾಕ್ಟ್ರಿ ಕಾಸ್ಟ್ ಯಾವ್ಯಾವ್ದು ಬರುತ್ತೆ ಆಯಿತಾ. ಸೊ ನೆಕ್ಸ್ಟ್ ಈ ಫ್ಯಾಕ್ಟ್ರಿ ಕಾಸ್ಟ್ಗೆ ನಾವೇನು ಮಾಡ್ತೀವಿ, ಆ್ಯಡನ್ನು ಮಾಡಿಕೊಂಡು ನೆಕ್ಸ್ಟು ಇದು ನಮಗೇನು ಸಿಗುತ್ತೆ, ವರ್ಕ್ಸ್ ಕಾಸ್ಟ್ ಸಿಗುತ್ತೆ ಅದು ಆಯಿತಾ. ಇದಕ್ಕೇನು ಮಾಡ್ತೀವಿ ಅಂದರೆ ಆ್ಯಡ್ ನಾವು WIP ಅಂತ ಬರುತ್ತೆ. ನೆಕ್ಸ್ಟು ಅಂದರೆ ದಟ್ ಮೀನ್ಸ್ WIP ಫಾರ್ ಓಪನಿಂಗ್ ಸ್ಟಾಕ್, ನೆಕ್ಸ್ಟ್ WIP ಫಾರ್ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ಸನ್ನು ಮಾಡ್ಕೊಳ್ತೀವಿ. ನೆಕ್ಸ್ಟು ಆಫೀಸ್ ಓವರ್ ಹೆಡ್. ಸರ್ ಆ್ಯಡ್ ಆಫೀಸ್ ಓವರ್ ಹೆಡ್ ಅಂದರೆ ಯಾವುದು? ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಆಫೀಸ್ ಆಯಿತಾ. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಅಂತಂದರೆ ಅದು ಬರುತ್ತೆ ರೆಂಟು, ನೆಕ್ಸ್ಟು ಸ್ಟೇಷನರಿ, ಪ್ರಿಂಟಿಂಗ್ ಚಾರ್ಜಸ್. ಲೈಕ್ ವೈಸ್ ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್ ಆರ್ ಇನ್ ಆಫೀಸ್ ಓವರ್ ಹೆಡ್. ನಾನು ನೆಕ್ಸ್ಟ್ ಸ್ಲೈಡರ್ ಇದೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾನೆ. ನೆಕ್ಸ್ಟ್ ಇದಕ್ಕೆ ಮತ್ತೇನು ಮಾಡ್ತೀರಾ, ಆ್ಯಡ್ ಫಿನಿಶ್ಡ್ ಸ್ಟಾಕ್ ಆಫ್ ಓಪನಿಂಗ್, ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಇಲ್ಲಿ ಆ್ಯಡು ಮತ್ತು ಮೈನಸನ್ನು ಮಾಡ್ಕೊಳ್ತೀವಿ. ವಿ ಗೆಟ್ ದ ವ್ಯಾಲ್ಯೂಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲಿ ಯಾವ್ದು ಬರುತ್ತೆ? ದ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಸೆಲ್ಲಿಂಗ್ ಆಸ್ ವೆಲ್ ಆಸ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಸಚ್ ಆರ್ ಸೆಲ್ಲಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಕಮಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಷ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ಗೆ ರಿಲೇಟ್ ಆಗಿರುತ್ತೆ. ನೆಕ್ಸ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಕಾಸ್ಟ್ ಸಿಗುತ್ತೆ. ಆ ಟೋಟಲ್ ಕಾಸ್ಟು ದಿಸ್ ಈಸ್ ವಾಟ್ ವಿ ಪ್ರಿಪ್ರೇಷನ್ಸ್ ಆಫ್ ಕಾಸ್ಟ್ ಶೀಟ್. ಇದಕ್ಕೆ ಆ್ಯಡ್ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಳ್ಳಿ, ನಮಗೇನು ಸಿಗುತ್ತೆ, ವಿ ಗೆಟ್ ದ ಸೆಲ್ಲಿಂಗ್ ಪ್ರೈಸಸ್ ಆರ್ ಸೇಲ್ಸ್ ವ್ಯಾಲ್ಯೂ. ಓಕೆ, ದಿಸ್ ಈಸ್ ಹೌ ವಿ ಪ್ರಿಪರೇಷನ್ಸ್ ಆಫ್ ಕಾಸ್ಟ್ ಶೀಟ್. ನಾವಿಲ್ಲಿ ನೋಡ್ತಾ ಇರ್ಬೋದು. ಮುಂದಿನದಾಗಿ ಏನು ಮಾಡ್ತೀವಿ ಅಂದರೆ ಲಿಸ್ಟ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್. ಸರ್ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಫ್ಯಾಕ್ಟ್ರಿ ಓವರ್ ಹೆಡ್. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಯಾವ್ದು ಬರುತ್ತೆ? ಈ ಫ್ಯಾಕ್ಟ್ರಿ ಓವರ್ ಹೆಡ್ಡು ಇಲ್ಲಿ ಮುಂದಿನ ಸ್ಟ್ಯಾಂಡಲ್ಲಿ ಎಕ್ಸ್ಪೆನ್ಸಸ್ ಇವು ಬರುತ್ತೆ ಆಯಿತಾ. ಸೊ ಫಸ್ಟ್ ಇಲ್ಲಿ ಲಿಸ್ಟ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ನಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಅನ್ಪ್ರೊಡಕ್ಟಿವ್ ಲೇಬರ್, ವೇಜಸ್, ರೆಂಟ್, ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ಆಫ್ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಲೈಟಿಂಗ್, ಪವರ್, ಫ್ಯೂಯಲ್, ಆಯಿಲ್, gas, water, loose tools, salary for factory manager, remunerations of technical director, repairs and depreciations of factory building, depreciations, insurance, repairs on factory machine stores expenses, pay of holidays, factory stationery and telephone expenses, drawing office expenses. These are all the expenses coming to the part. ಲ್ಯಾಬೊರೇಟರಿ ಆ್ಯಂಡ್ ರಿಸರ್ಚ್ ಎಕ್ಸ್ಪೆನ್ಸಸ್ಸು ಮತ್ತು ರಿಮೂವಲ್ ಓವರ್ ಬರ್ಡನ್ನು, ಕಾಸ್ಟ್ ಆಫ್ ರೆಕ್ಟಿಫಿಕೇಷನ್ ಆಫ್ ಡಿಫೆಕ್ಟಿವ್ ವರ್ಕ್ಸ್, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಐಡಲ್ ಟೈಮ್, ಸೂಪರ್ವಿಷನ್, ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಆಫ್ ಕ್ವಾಲಿಟಿ ಕಂಟ್ರೋಲ್. ಎಲ್ಲ ಕ್ವಾಲಿಟಿ ಕಂಟ್ರೋಲ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ಗಳು ಫ್ಯಾಕ್ಟ್ರಿನಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ ಆಯಿತಾ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ದ ಲಿಸ್ಟ್ ಆಫ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸರ್ ಇಲ್ಲಿ ಆಫೀಸ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ಗಳು ಯಾವ್ದು ಬರುತ್ತೆ? ನಾವು ಇಲ್ಲಿ ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಆಫ್ ಆಫೀಸ್ ಬಿಲ್ಡಿಂಗ್, ಆಫೀಸ್ ಲೈಟಿಂಗ್ ಆ್ಯಂಡ್ ಕ್ಲೀನಿಂಗ್, ಸ್ಯಾಲರಿ ಆಫ್ ಆಫೀಸ್ ಸ್ಟಾಫ್, ರಿಪೇರ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಫರ್ನಿಚರ್, ಇನ್ಶೂರೆನ್ಸ್, ರಿಪೇರ್, ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, postage and telegram, telephone, fax, internet expenses, director fees, audit fees, legal and bank expenses, counting officer salaries, establishment expenses, general expenses and other expenses. These are all the list of office and administration expenses. Next, coming to the part, what are the expenses relating to selling and distribution expenses? Sir, selling and distribution expenses ಅಲ್ಲಿ ಯಾವ್ದು ಮಾಡ್ತಾರೆ ಅಂತಂದರೆ expenses of sales office, salary and commission to the sales manager, then traveling expenses, advertisement, showroom expenses, price list, sample and gift. ಕಸ್ಟಮರ್ಗಳಿಗೆ ಸ್ಯಾಂಪಲ್, ಗಿಫ್ಟು, ಪ್ರೈಸ್ ಲಿಸ್ಟನ್ನು ಕೊಡ್ತೇವೆ. ಕ್ಯಾರೇಜ್ ಔಟ್ವರ್ಡ್, ರಾಯಲ್ಟಿ ಆನ್ ಸೇಲ್ಸ್, ವೇರ್ ಹೌಸ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಡೆಲಿವರಿ ವ್ಯಾನ್ಸ್, market research expenses, discount allowed to a customer, after sales service costs, warranty claims, sales incentives and petty expenses for the welcome of customer. These are all expenses are to be considered the list of selling and distribution expenses. Okay, so now this is a simple cost sheet preparation. So now we are going to how the
ದ ಕಾಸ್ಟ್ ಶೀಟ್ ಇನ್ ಡೀಟೈಲ್ಸ್. ಇನ್ ಡೀಟೇಲ್ಸ್ ನಾವೀಗ ಏನು ಪ್ರೋ ಫಾರ್ಮವನ್ನು ಶಾರ್ಟ್ಕಟ್ಲಿ ನೋಡಿದ್ವಿ, ಇನ್ ಡೀಟೇಲ್ಸ್ ಮಾಡಿದಾಗ ಏನಾಗಿರುತ್ತೆ ಆಯಿತಾ. ಇಲ್ಲಿ ನೋಡಿ ನಾನೊಂದು ಕಾಸ್ಟ್ ಶೀಟನ್ನು ನಾನು ತೋರಿಸ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಕಾಲಮ್, ಟೋಟಲ್ ಕಾಸ್ಟ್ ಕಾಲಮ್, ಕಾಸ್ಟ್ ಪರ್ ಯೂನಿಟ್ ಕಾಲಮ್ನಲ್ಲಿ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ಸ್. ಯಾವಾಗಲೂ ಕೂಡ ಅಷ್ಟೇ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಅದಕ್ಕೆ ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್, ಅದಕ್ಕೆ ಮತ್ತೆ ಆ್ಯಡ್ ಪರ್ಚೇಸ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಇನ್ವರ್ಡ್, ಆಕ್ಟ್ರಾಯ್ ಆ್ಯಂಡ್ ಕಸ್ಟಮ್ಸ್ ಡ್ಯೂಟಿ, ಫ್ರೈಟ್ ಆನ್ ಪರ್ಚೇಸ್ ಆನ್ ಮೆಟೀರಿಯಲ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಲೆಸ್ purchase return, abnormal loss of raw material, and then finally closing stock of raw material. ಎಲ್ಲವೂ ಆ್ಯಡ್ ಮಾಡಿಕೊಂಡು ಔಟರ್ ಕಾಲಮ್ ಶೋ ಮಾಡಿ. ನೆಕ್ಸ್ಟ್ ಆ್ಯಡ್ ಕಾಸ್ಟ್ ಆಫ್ ಡೈರೆಕ್ಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ದೆನ್ ರಾಯಲ್ಟಿ. ಆಲ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಕನ್ಸಿಡರ್. ಲೈಕ್ ಎಲ್ಲ ಇನ್ಕ್ಲೂಡ್ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ ಈಗ, ಪ್ರೈಮ್ ಕಾಸ್ಟ್ ಆರ್ ಡೈರೆಕ್ಟ್ ಕಾಸ್ಟ್ ಆಯಿತಾ. ನೆಕ್ಸ್ಟ್ ಆ್ಯಡ್ ಆದಮೇಲೆ ಏನು ಮಾಡ್ತೀರಾ ಅಂತಂದರೆ ನಮಗಿಲ್ಲಿ ಆ್ಯಡ್ ಫ್ಯಾಕ್ಟ್ರಿ ದಟ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್, ಅಂದರೆ ವರ್ಕ್ಸ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್, ದಟ್ ಈಸ್ ಲಿಸ್ಟ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಸಚ್ ಆರ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ವೇಜಸ್, ಲೀವ್ ವೇಜಸ್, ಇನ್ಶೂರೆನ್ಸ್, ಫ್ಯಾಕ್ಟ್ರಿ ಲೈಟಿಂಗ್, ಸೂಪರ್ವೈಸರ್ ಸ್ಯಾಲರಿ, ಫ್ಯಾಕ್ಟ್ರಿ ಸ್ಟೇಷನರಿ, canteen and welfare expenses, repair expenses, depreciation of plant and machinery, works expenses, gas and water, technical director fees, laboratory expenses, works transport expenses, works telephone expenses, loose tools, written off, water supply for a factory. That is all expenses relating to a factory cost. ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾವುದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ಗಳನ್ನು ಎಲ್ಲವೂ ಫ್ಯಾಕ್ಟ್ರಿ ಓವರ್ನಲ್ಲಿ ನೀವು ತಗೊಳ್ಬೇಕಾಗತ್ತೆ. ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದೆ ಏನಂತಂದರೆ ವರ್ಕ್ ಇನ್ ಪ್ರೋಗ್ರೆಸ್, WIP. ದಟ್ ಮೀನ್ಸ್ ದಿಸ್ ಈಸ್ ಎ ಪ್ರಾಬ್ಲಮ್ನಲ್ಲಿ ನಿಮಗೆ WIP ಓಪನಿಂಗ್ ಆ್ಯಂಡ್ WIP ಕ್ಲೋಸಿಂಗನ್ನು ಕೊಡ್ತಾನೆ. ಇದನ್ನೇನು ಮಾಡ್ತೀರ ಅಂತಂದರೆ ಆ್ಯಡ್ ಟು ಫ್ಯಾಕ್ಟ್ರಿ ಓವರ್ನಲ್ಲಿ ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಆಯಿತಾ. ಆ್ಯಡ್ ಫ್ಯಾಕ್ಟ್ರಿ ಓವರ್ನಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ದಟ್ ಈಸ್ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ WIP ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ WIP ಆಯಿತಾ. ಇದರೊಳಗೆ ಲೆಸ್ ಸೇಲ್ ಆಫ್ ವೇಸ್ಟ್ ಸ್ಕ್ರ್ಯಾಪ್ ಆಗಿದ್ದರೆ ನೀವು ಮೈನಸ್ ಮಾಡ್ತೀರಾ, ಸಾಮಾನ್ಯವಾಗಿ ಇರೋದಿಲ್ಲ, ಇದ್ದರೆ ಹಾಕೊಳ್ಳಿ. ಎಲ್ಲ ಆ್ಯಡ್ ಮಾಡಿಕೊಂಡು ಔಟರ್ ಕಾಲಮ್ ಬಂದಿದ್ದೆನ ದಟ್ ಈಸ್ ವರ್ಕ್ಸ್ ಕಾಸ್ಟ್ ಆಯಿತಾ. ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಟ್ ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸರ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಯಾವುದಾಗುತ್ತೆ ಸರ್? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನಲ್ಲಿ ಹಿಯರ್ ಆಫೀಸ್ ಸ್ಯಾಲರೀಸ್ director fees, office rent and rates, office stationery, printing, sundry expenses, office expenses, depreciation on furniture, office lighting, establishment charges, director traveling expenses, consultation fees, distribution to provident fund, postal expenses, legal charges, audit fees and bank charges. Okay, so these expenses come into the factory and also including bank commission, depreciations and repairs of office equipment, bonus to the staff, lighting and eating of administration, building, office insurance, general manager remuneration, that is office, telephone and telegram, investigation and experimental charges, wages of clerk, miscellaneous fixed charges, secretarial and accountant salary. These are all the expenses including for office. Okay, next ಇದಕ್ಕೆ ಏನು ಸಿಗುತ್ತೆ ನಮಗೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ, ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ಲಿ ಫಿನಿಶ್ಡ್ ಗೂಡ್ಸನ್ನು ಕೊಡ್ತಾನೆ. ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಆ್ಯಂಡ್ ಫಿನಿಶ್ಡ್ ಗೂಡ್ಸ್ ಕ್ಲೋಸಿಂಗನ್ನು ಕೊಡ್ತಾನೆ. ಈಗ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ರೆ ಲೆಸ್ಸನ್ನು ಮಾಡ್ಕೊಳ್ಳಿ. ವಿ ಗೆಟ್ ದ ವ್ಯಾಲ್ಯೂಸ್ ಏನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತಾ, COGS ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದರೆ ಏನು? ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಸೆಲ್ಲಿಂಗ್ ದ ಆಕ್ಟಿವಿಟೀಸ್ ಆಯಿತಾ. ಯಾವ್ದು ಬರುತ್ತೆ? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಶೋರೂಮ್ ಎಕ್ಸ್ಪೆನ್ಸಸ್, ಸೇಲ್ಸ್ಮ್ಯಾನ್ ಸ್ಯಾಲ್ರಿ, ಎಕ್ಸ್ಪೆನ್ಸಸ್ ಫಾರ್ ಪ್ಯಾಕಿಂಗ್. Okay, then cost of catalog, expenses of delivery van, collection of charges, traveling expenses of salesman, cost of tender, warehouse expenses, sales manager salary, insurance of showroom expenses,
sales director fees, sales office expenses fees, rent of sales office, repair, depreciation of delivery van, expenses of sales branch establishment, branch office expenses, depreciation of sales office, appliances, bad debt, cost of participations in industrial fair, cost of free gift, cost of free after sale services, and expenses on loading and unloading. These are all the expenses relating to selling and distribution overhead. Finally, totally add it, we get the values total cost. Ella factory, office and distribution ಮತ್ತು selling and distribution ಎಲ್ಲವೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಗೆಟ್ ದ ವ್ಯಾಲ್ಯೂಸ್ ಲಾಸ್ಟ್ಲಿ ಟೋಟಲ್ ಕಾಸ್ಟ್. ಅಂದರೆ ಒಟ್ಟು ವೆಚ್ಚಗಳನ್ನು ಒಳಗೊಂಡಂತೆ ಒಂದು ಉತ್ಪಾದನೆ ಮಾಡಿದ ನಂತರ ಎಷ್ಟು ವೆಚ್ಚ ತಗಲುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ವೆಚ್ಚ ಸಿಕ್ತು. ನಾವು ಇದಕ್ಕೆ ಆ್ಯಡ್ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಪ್ರಾಫಿಟನ್ನು ಏನು ಮಾಡ್ತೀರಾ, ಪ್ರಾಫಿಟ್ ಕೊಟ್ಟರೆ ಆ್ಯಡ್ ಮಾಡ್ಕೊಳ್ಳಿ, ವಿ ಗೆಟ್ ದ ವ್ಯಾಲ್ಯೂ ಸೇಲ್ಸ್ ಸಿಗುತ್ತೆ. ಅಥವಾ ನಾವು ಸೇಲ್ಸ್ ಅವನೇ ಕೊಟ್ಟಿದ್ದಾಗ ನಾವು ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಏನು ಮಾಡ್ತೀರಾ, ಸೇಲ್ಸಲ್ಲಿ ಮೈನಸ್ ಟೋಟಲ್ ಕಾಸ್ಟಲ್ಲಿ ಮೈನಸ್ ಮಾಡ್ಕೊಳ್ಳಿ, ವಿ ಗೆಟ್ ದ ವ್ಯಾಲ್ಯೂಸ್ ಪ್ರಾಫಿಟ್ ಆರ್ ಲಾಸ್. ಬಟ್ ಸಮ್ಟೈಮ್ ಪ್ರಾಫಿಟ್ 1/3 of on total cost, 1/2 on total cost. ಅಂದರೆ 25% on cost, 50% on cost, 100% on cost, 20% ಆಯಿತಾ. ಈ ಥರ ನಮಗೆ ಕಾಸ್ಟ್ ಅಂತ ಕೊಡ್ತಾನೆ, ಆನ್ ಸೆಲ್ಲಿಂಗ್ ಪ್ರೈಸಸ್ ಆನ್ ಕಾಸ್ಟ್ ಅಂತ. ಆಗ ನಿಮಗೆ ಫಾರ್ಮುಲಾಸ್ ಡಿಫ್ರೆಂಟ್ ವೇರಿಯೇಷನ್ ಆಗುತ್ತೆ. 25% ಆನ್ ಕಾಸ್ಟ್ ಇಸ್ ಈಕ್ವಲ್ ಟು 20% ಆನ್ ಸೇಲ್ಸ್ ಮೇಲೆ ತಗೋಬೇಕು. 33% ಆನ್ ಕಾಸ್ಟ್ ಅಂತಂದರೆ 25% ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ತಗೋಬೇಕು. 50% ಆನ್ ಕಾಸ್ಟ್ ಅಂದರೆ 33.33% ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ತಗೋಬೇಕು. 100% ಆನ್ ಕಾಸ್ಟ್ ಅಂತ ಅಂದರೆ ನಾವು 50% ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಆಯಿತಾ. ಸೊ ಇದು ನಿಮಗೆ ಕಾಸ್ಟ್ ಶೀಟ್ ಪ್ರಿಪ್ರೇಷನ್ಸ್ ಮಾಡುವಂಥ ಕೆಲವು ವಿಧಾನಗಳು. ಓಕೆ, ಇದು ಭಾಳ ಈಸಿಯೆಸ್ಟ್ ಇರುತ್ತೆ. ಕಾಸ್ಟ್ ಶೀಟ್ಗೆ ಏನು ಮಾಡ್ತೀರಾ, ಪ್ರೈಮ್ ಕಾಸ್ಟ್ ಆ್ಯಡ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ಸು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಆ್ಯಡ್ ಫ್ಯಾಕ್ಟ್ರಿ ಕಾಸ್ಟ್ ಮಾಡ್ಕೊಳ್ಳಿ, ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಮತ್ತು WAP ಮತ್ತು ಆ್ಯಡ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಮೈನಸನ್ನು ಮಾಡ್ಕೊಳ್ಳಿ. ಮತ್ತು ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಮೇಲೆ ಸಿಗುತ್ತೆ. ನೆಕ್ಸ್ಟ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಸಿಗುತ್ತೆ. ಆ್ಯಡ್ ಏನು ಮಾಡ್ಕೊಳ್ತಾರೆ ಅಂತಂದರೆ ಫಿನಿಶ್ಡ್ ಗೂಡ್ಸ್ ಮತ್ತು ಸ್ಟಾಕ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗನ್ನು ಮಾಡ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ, ನಮಗೆ ಕಾಸ್ಟ್ ಆಫ್ ಸೇಲ್ ಸಿಗುತ್ತೆ. ಆ್ಯಡ್ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡನ್ನು ಆ್ಯಡ್ ಮಾಡ್ಕೊಳ್ಳಿ. ನಮ್ಗೆ ಲಾಸ್ಟ್ ಏನು ಸಿಗುತ್ತೆ, ಕಾಸ್ಟ್ ಆಫ್ ಸೇಲ್ಸ್. Finally, add profit and ಮಾಡ್ಕೊಳ್ಳಿ, we get the values sales or selling prices. Okay, so next video we can go to and do a practical session part. Okay, thank you.